ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಅಂತೂ ಇಂತೂ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದೇ ಬಿಡ್ತು ನಿನ್ನೆ ನೈಟ್. ಇದೇ ಖುಷಿಗೆ ಮಲ್ಗಿರೋದು ಲೇಟ್ ಆಗ್ಬಿಡ್ತು. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ವಿ, ಬಟ್ ಹೊರಗಡೆಯಿಂದ ನಿಮ್ಗೆ ನಾನು ವ್ಯೂ ತೋರ್ಸ್ಬೇಕಂತಾನೆ ವಿಡಿಯೋ ಮಾಡ್ತಿರೋದು. ಎಷ್ಟು ಚೆನ್ನಾಗಿದೆ ನಾವು ಸ್ಟೇ ಆಗಿರೋ ಪ್ಲೇಸ್ ಅಲ್ಲಿ ಹೊರಗಡೆ ಅಂದ್ರೆ ಸುತ್ತ ಕಾಫಿ ತೋಟ ಕಾಣಿಸುತ್ತೆ ನಿಮ್ಗೆ. ಹಾಗೇನೆ ಇಲ್ಲಿರುವಂತಹ ಈ ವೆದರು ಕೂಡ ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಬೆಳಿಗ್ಗೆಯಿಂದ ತುಂಬಾ ಕೋಲ್ಡ್ ಆಗಿ ಮಳೆ ಬಂದು ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರೋಡ್ ಸೈಡ್ ಅಲ್ಲಿ ಇರೋದ್ರಿಂದಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ ವ್ಯೂಸ್ ಎಲ್ಲ. ಎಲ್ರು ಮಲ್ಗಿರೋದು ಲೇಟ್ ಆಗಿರೋದ್ರಿಂದ ಹಸ್ಬೆಂಡ್ ಹಾಗೆ ನನ್ನ ಮಗಳು ವೀಕ್ಷಾ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರು ರೆಡಿ ಆದ್ಮೇಲೆ ಇಲ್ಲಿಂದ ನಾವು ಟೌನ್ ಅಲ್ಲಿ ಇರೋ ಮನೆಗೆ ಹೋಗ್ಬೇಕು. ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಕೆಲವೊಬ್ರು ರಿಲೇಷನ್ ಮನೆಗೂ ಕೂಡ ವಿಸಿಟ್ ಮಾಡ್ಬೇಕು. ಯಾಕಂದ್ರೆ ನಾವು ಅಪರೂಪಕ್ಕೆ ಬಂದಿರೋದ್ರಿಂದ ನಮ್ಮ ಹಸ್ಬೆಂಡ್ ಅವರು ಚಿಕ್ಕಮ್ಮನ ಮನೆ ಇದೆ, ಆಮೇಲೆ ಇನ್ನು ಅವರು ಡ್ಯಾಡಿ ಅವ್ರ ಕಡೆ ಅವರ ಅಜ್ಜಿ ವಾಸವಾಗಿರುವ ಹಳೆ ಮನೆಗಳೆಲ್ಲ ಇದನ್ನೆಲ್ಲ ತೋರಿಸ್ಬೇಕು ನಾನು. ಇವತ್ತು ನೀವು ಇದೇ ವಿಡಿಯೋನ ಹೀಗೆ ಕಂಟಿನ್ಯೂ ನೋಡ್ತಾ ಇರಿ, ನಿಮ್ಗೆ ಪ್ಲೇಸಸ್ ನ ತೋರಿಸ್ತೀನಿ. ಪ್ಯಾಕಪ್ ಎಲ್ಲ ಆಯ್ತು. ಸೊ ಇವಾಗ ಬನ್ನಿ ಹೊರಡ್ತಾ ಇದೀವಿ. ಕೆಲವೊಂದು ಈ ಕಡೆ ಬ್ಯಾಕ್ ಸೈಡ್ ತೋಟ ನಿಮ್ಗೆ ತೋರ್ಸೋಣ ಅಂತ. ನೋಡಿ ಈ ಕಡೆ ಬಾಲ್ಕನಿಯಿಂದ ವ್ಯೂ ಮಾಡ್ತಾ ಇದ್ರೆ ನಿಮ್ಗೆ ಇಲ್ಲಿ ಕಾಫಿ ತೋಟ ಕಾಣಿಸುತ್ತೆ. ಹಾಗೇನೆ ಬಟರ್ ಫ್ರೂಟ್ ನೋಡಿ, ಅಲ್ಲಿ ಮರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಬಟರ್ ಫ್ರೂಟ್ಗಳು ಅದರಲ್ಲಿ ಕಾಣಿಸ್ತಾ ಇದೆ. ನನ್ಗೆ ಇನ್ನೂ ಹಣ್ಣಾಗ್ಬೇಕಷ್ಟೇನೆ. ಸೊ ಇದು ಮೇನ್ ಗೇಟ್ ಇರೋದು. ಇಲ್ಲಿಂದ ಹಾಗೆ ನಾನೀಗ ನಿಮ್ಮನ್ನ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ನಮ್ಮ ಹಸ್ಬೆಂಡ್ ಅವ್ರದ್ದು ಮಾಮಿ ಮತ್ತೆ ಮಾಮ ಸ್ಟೇ ಆಗಿರೋದು ಮುಂಚೆಯಿಂದನೂ ಕೂಡ. ಸೊ ಇಲ್ಲಿರೋ ಗಿಡಗಳನ್ನೆಲ್ಲ ನೀವು ನೋಡ್ತಿರ್ಬಹುದು. ಎಷ್ಟೊಂದು ಗಿಡ ಇದೆ, ಪಾಟ್ಸ್ ಹಾಕಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ನನಗೆ ಗೊತ್ತಿರೋಂಗೆ 500 to 700 ಪ್ಲಾಂಟ್ಸ್ ಇರ್ಬೋದು. ಕ್ಲೀನ್ ಮಾಡಿ ಮಮ್ಮಿ ತಿಂಡಿ ಕೊಡು. ನೀರ್ ಹಾಕಿ 2 hours ಬೇಕು. ಹಿಂದೆ ಉಂಟಲ್ಲ. ಸರಿ ಸರಿ ಆಂಟಿ. ಬಾಯ್. ಹಾಯ್. ನಾವೇ ಇದ್ದು ಮೇಲ್ಗಡೆ, ನೀನು ಕೂಗ್ತಾ ಇದೆಯಲ್ಲ. ನಾನು ಸುಮ್ನೆ ಡಾಗ್ ಜೊತೆ ತಮಾಷೆ ಮಾಡ್ತಾ ಇದ್ದೆ, ನೀನು ಕೂಗ್ತಾ ಇದೀಯಲ್ವಾ ರಾತ್ರಿ ಎಲ್ಲ ಅಂತ. ಪಾಪ ಅದೇನು ಸೌಂಡ್ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ನಾವು ಅದಕ್ಕೆ ಪರಿಚಯ ಇಲ್ಲದೆ ಇರೋದ್ರಿಂದ 1-2 ಸರಿ ಬೊಗಳ್ತಾ ಇತ್ತು ಅಷ್ಟೇನೆ. ನೀವೇ ಕೇಳಿಸ್ಕೊಂಡ್ರಲ್ವಾ ಫ್ರೆಂಡ್ಸ್, ಇವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಆಕ್ಚುಲಿ ಪ್ಲಾಂಟ್ ಗಳಿಗೆ ನೀರ್ ಹಾಕೋದಕ್ಕೆ 2 hours ಟೈಮ್ ಬೇಕಾಗುತ್ತೆ ಪರ್ ಡೇ ಅಂತ. ಸೊ ಅವಾಗ ನನ್ಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ ನೇಚರ್ ನ ಇವರು ತುಂಬಾ ಇಷ್ಟಪಡ್ತಾರೆ ಅನ್ನೋದು ಅನ್ಸ್ತಾ ಇತ್ತು. ನೇಚರ್ ನ ಅವ್ರು ಅಷ್ಟೊಂದು ಇಷ್ಟಪಡೋದ್ರಿಂದ ಅವರು ಪ್ಲಾಂಟ್ ಗಳಿಗೆ ಅಷ್ಟೊಂದು ಕೇರ್ ಮಾಡ್ಬಿಟ್ಟು ಅದನ್ನ ಅಷ್ಟು ಚೆನ್ನಾಗಿ ನೀರೆಲ್ಲ ಹಾಕ್ಬಿಟ್ಟು ಹಾಗೆ ಅದನ್ನ ಬೆಳೆಸ್ಕೊಂಡು ಅದ್ರ ಜೊತೆ ಖುಷಿ ಖುಷಿಯಾಗಿ ಬದುಕ್ತಾ ಇದ್ದಾರೆ ಅಲ್ವಾ. ಸೊ ಇದ್ರಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದಂದ್ರೆ ನೇಚರ್ ಲವರ್ಸ್ ಇದ್ದಾಗ ಅವರ ಹಾರ್ಟು ಕೂಡ ಅಷ್ಟೇನೆ ಪ್ಯೂರೆಸ್ಟ್ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ, ಹಾಗೆ ಇನ್ನೇನ್ ಹೇಳ್ಬೇಕಂತ ಅನ್ಕೋತಿದೀನಿ ಅಂದ್ರೆ ಇವನ್ನೆಲ್ಲ ನೋಡ್ತಾ ಇರುವಾಗ ನನ್ಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ ನಾವು ಕೂಡ ಇದೇ ರೀತಿ ಲೈಫ್ ಅಲ್ಲಿ ಕೆಲಸಗಳನ್ನೆಲ್ಲ ಖುಷಿ ಖುಷಿಯಾಗಿ ಮಾಡ್ಕೊಂಡು ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ಬೇಕನ್ಸುತ್ತೆ. ಯಾಕಂದ್ರೆ ಫ್ರೆಂಡ್ಸ್, ಇವರು ತುಂಬಾ ಹಾರ್ಡ್ ವರ್ಕರ್ಸ್ ಇಬ್ರು ಕೂಡ, ಹಸ್ಬೆಂಡ್ ಅಂಡ್ ವೈಫ್. ನಿಮ್ಗೆ ಗೊತ್ತಿರೋ ಹಾಗೇನೆ, ನಾನು ಹೇಳಿರೋ ಹಾಗೇನೆ ಇವರು ಮಾವ ಬಂದು ಬಾರ್ ಅಂಡ್ ರೆಸ್ಟ್ ಇರೋದ್ರಿಂದ ಅಲ್ಲೂ ಕೂಡ ತುಂಬಾ ವರ್ಕ್ ಇರುತ್ತೆ. ಹಾಗೇನೆ ಅವರ ವೈಫ್ ಅವರು ಸ್ಕೂಲಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಟೀಚ್ ಮಾಡ್ತಾರೆ. ಇದು ಕಾಲಡಿ ಇದೆ ಮಗಳ, ಕಿರ್ಸ್ಬೇಡ, ರೋಡಿಗೆ ಹೋಗ್ಬೇಡ. ನೋಡಿ ಹಿರಿಯರು ಬರೋದು ಅಂತ ಹೇಳ್ತಾರೆ. ಹೌದೌದು. ಇವಾಗ ರಿಟರ್ನ್ ಹೋಗುವ ಸಮಯ. ಆಕ್ಚುಲಿ ಮಾತುಕತೆ ಎಲ್ಲ ಮುಗೀತು, ಪ್ರತಿಯೊಂದು ಎಲ್ಲ ಡಿಸ್ಕಷನ್ ಆಯ್ತು, ಖುಷಿನೂ ಆಯ್ತು. ಹಾಗೆ ಆಲ್ಮೋಸ್ಟ್ ಇನ್ನು ಒಂದು 3 kilometers ಇದೆ. ನಾನು ನಿನ್ನೆನೆ ನಿಮ್ಗೆ ತೋರಿಸಿದಿನಲ್ವಾ, ಟೌನ್ ಅಲ್ಲಿ ಇರೋ ಮನೆಗೆ ಹೋಗ್ಬೇಕು. ಇವಾಗ ಹೋಗ್ತಾ ಆ ಕಡೆ ಈ ಕಡೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು, ಮಾತಾಡ್ತಾ ಹೋಗ್ತಾ ಇದೀವಿ. ಹಾಗೆ ನಮ್ಮ ಮಾವನವರೇನೆ ಕಾರ್ನ ಓಡಿಸ್ತೀನಿ ಅಂತ ತಗೊಂಡ್ರು. ಸೊ ಹಸ್ಬೆಂಡ್ ಪಕ್ಕದಲ್ಲಿ ಕುತ್ಕೊಂಡು ನಮ್ಮ ಕಂಪ್ನಿ ಬಗ್ಗೆ, ಆಮೇಲೆ ಅಲ್ಲಿ ಊರಲ್ಲಿ ನಡೀತಿರುವ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಅವ್ರ ಮಾವನ ಹತ್ರ ಮಾತಾಡ್ತಾ ಇದ್ರು. ಇಲ್ಲಿ ಹೇಗೆ ಯಾವ ರೀತಿ, ನೋಡಿ ಇಲ್ಲೊಂದ್ ಮನೆ ಬೇರೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದನ್ನೆಲ್ಲ ನೋಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದೀವಿ. ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಕನ್ಸ್ಟ್ರಕ್ಷನ್ ನಿಮ್ಮ ಮನೆಗೂ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕು ಅಂತ ಇದ್ರೆ ದಯವಿಟ್ಟು ನೀವು ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಅತ್ಯಂತ ಉತ್ತಮ ಬೆಲೆಯಲ್ಲಿ ನಾವು ಕನ್ಸ್ಟ್ರಕ್ಷನ್ ನ ಮಾಡ್ಕೊಡ್ತೀವಿ. ಉತ್ತಮ ಅನ್ನೋದಕ್ಕಿಂತ ಅಲ್ಲಿ ನಿಮ್ಗೆ ಉತ್ತಮವಾದ ಕ್ವಾಲಿಟಿ ಜೊತೆ ನಿಮ್ಮ ಕನಸಿನ ಮನೆನ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಟೌನ್ ಮನೆಯಲ್ಲಿ ಕೆಳಗಡೆ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಹೋಟೆಲ್ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಹೇಳಿದ್ನಲ್ವಾ, ನೋಡಿ ಇದೇನೆ. ನೀವೇನಾದ್ರೂ ಈ ಕಡೆ ಸೋಮವಾರಪೇಟೆ, ಮಡಿಕೇರಿ, ಕೂರ್ಗ್ ಏನಾದ್ರು ನೀವು ವಿಸಿಟ್ ಮಾಡಿದಾಗ ಈ ಹೋಟೆಲ್ಗೆ ಬರ್ಬೇಕಾದ್ರೆ ನೀವು ಮಧ್ಯಾಹ್ನ ಆಫ್ಟರ್ನೂನ್ ಲಂಚ್ ಮಾತ್ರ ಅವೈಲೇಬಲ್ ಇರುತ್ತೆ, ನಾನ್ ವೆಜ್ ಕಂಪ್ಲೀಟ್. ವಿಸಿಟ್ ಮಾಡೋದಿದ್ರೆ ನೀವು ನಮ್ಮ ಹೆಸರನ್ನ ಬೇಕಾದ್ರೆ ಇಲ್ಲಿ ರೆಫರ್ ಮಾಡಬಹುದು, ಸೊ ದಟ್ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹಾಗೆ ಅಲ್ಲಿಂದ ನಮ್ಮ ಅತ್ತೆಯವ್ರ ಸಿಸ್ಟರ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಶಾಪಿಂಗ್ ಅಂದ್ರೆ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಆ ಕಲರ್ ಬೇಕಾ, ಈ ಕಲರ್ ಬೇಕಾ, ಆ ಸೈಜ್ ಬೇಕಾ, ಈ ಸೈಜ್ ಬೇಕಾ ಅಂತ ನೋಡ್ಕೊಂಡು ಕೆಲವೊಂದು ತಮಾಷೆ ಮಾತನಾಡ್ಕೊಂಡು ಅಲ್ಲಿಂದ ಇವಾಗ ಇನ್ನೊಂದು ಪ್ಲೇಸ್ಗೆ ಹೊರಡ್ತಿದ್ವಿ. ಇಷ್ಟೊತ್ತು ಆಕ್ಚುಲಿ ಅತ್ತೆ ಮನೆ, ಅತ್ತೆ ರಿಲೇಷನ್ ಅವ್ರನ್ನೆಲ್ಲ ನಿಮ್ಗೆ ತೋರಿಸ್ತಾ ಬಂದೆ ಈ ವಿಡಿಯೋದಲ್ಲಿ. ಇವಾಗ ನಾನು ಹೋಗ್ತಾ ಇರೋದು ಬಂದು ಅಲ್ಲೇ ಸ್ವಲ್ಪ ಹತ್ರದಲ್ಲಿ ನಮ್ಮ ಮಾವನ್ ಅವ್ರದ್ದು ಮನೆ ಇದೆ. ಅಂದ್ರೆ ಅವ್ರು ಅವಾಗ ಹುಟ್ಟಿರೋದಷ್ಟೇನೆ, ಬೆಳೆದಿರೋದು ಕೂಡ ಅದೇ ಪ್ಲೇಸ್ ಅಲ್ಲೇ ಇತ್ತು ಸ್ವಲ್ಪ ವರ್ಷಗಳ ತನಕ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೂ ಕೆಲವೊಂದು ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾನೇ ಇತ್ತು ಅಂದ್ಬಿಟ್ಟು ನನ್ನ ಮಗಳಿಗೆ ಇವಾಗ ಅವಳಿಗೆ ತಾತನ ಮನೆ ಆಗತ್ತಲ್ವಾ, ಸೊ ಅದನ್ನ ತೋರ್ಸೋಣ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವಂತಹ ಪ್ಲೇಸ್ಗೆ ಹೊರಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಾವು ಯಾವ ಪ್ಲೇಸ್ ಅಲ್ಲೇ ಇರ್ಲಿ, ಈ ದೇಶದಲ್ಲಾದ್ರೂ ಇರ್ಲಿ ಇಲ್ಲ ಬೇರೆ ದೇಶದಲ್ಲಾದ್ರೂ ಇರ್ಲಿ, ನಾವು ಹುಟ್ಟಿರೋ ಊರು, ನಾವು ಆಟ ಆಡಿರುವಂತಹ ಆ ಪ್ಲೇಸಸ್ ಏನಿರುತ್ತೆ ಅದೇ ಅಲ್ವಾ ಫ್ರೆಂಡ್ಸ್ ನಮ್ಗೆ ಕನ್ಸಲ್ಲಿ ಅವಾಗ ಬರ್ತಾ ಇರುತ್ತೆ. ನಿಮ್ಗೂ ಅದೇ ತರ ಅನ್ಸ್ತಾ ಇರುತ್ತಾ? ಯಾವಾಗ್ಲೂ ನಿಮ್ಗೂ ಕೂಡ ನಿಮ್ಮ ಹುಟ್ಟಿರೋ ಊರು ನಿಮ್ಮ ಕನ್ಸಲ್ಲಿ ಬರ್ತಾ ಇರತ್ತ ಅನ್ನೋದನ್ನ ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸಿ ಫ್ರೆಂಡ್ಸ್. ಓನ್ಲಿ ಕನ್ಸ್ ಮಾತ್ರ ಅಲ್ಲ, ಆಕ್ಚುಲ್ ನನ್ಗೀಗ ಹೋಗ್ತಾ ಅದು ಕೂಡ ನೆನಪಾಗ್ತಾ ಇತ್ತು. ನಾವು ಸಣ್ಣನಿಂದ ಚಿಕ್ಕವರಿರುವಾಗ ಆಟ ಆಡಿರ್ತೀವಲ್ವಾ ನಮ್ ಫ್ರೆಂಡ್ಸ್ ಗಳ ಜೊತೆ ಎಲ್ಲ. ಸೊ ಅವ್ರನ್ನೇನಾದ್ರೂ ಇಂಥ ಟೈಮಲ್ಲಿ ನೋಡೋಣ, ಮೀಟ್ ಆಗೋಣ ಅಂತ ಅನ್ಸ್ತಾ ಇರುತ್ತೆ ಅಲ್ವಾ. ಬಟ್ ಏನ್ ಮಾಡೋಣ, ಅವ್ರು ಇವಾಗ ಮೀಟ್ ಆಗೋಣ ಅಂದ್ರೆ ಅವ್ರು ನಮ್ಗೆ ಸಿಗ್ತಾರಾ? ಇಲ್ಲ ಅಲ್ವಾ. ಇದಂತೂ ತುಂಬಾ ಬೇಸರದ ಸಂಗತಿನೇ. ನಿಮ್ಗೂ ಹಾಗೆ ಅನ್ಸುತ್ತಾ ಅನ್ನೋದನ್ನ ನನಗೆ ತಿಳಿಸ್ಬಹುದು ನೀವು. ಕೊನೆಗೂ ನಾನು ನಿಮ್ಗೆ ಆ ಪ್ಲೇಸ್ ನ ತೋರಿಸ್ತಾ ಇದ್ದೀನಿ ನೋಡಿ. ಇದೇನ್ ನೋಡ್ತಾ ಇದೀರಲ್ವಾ, ಇಲ್ಲೇನೆ ಆಕ್ಚುಲಿ ನಮ್ಮ ಮಾವ ಅವರು ಹುಟ್ಟಿ ಬೆಳೆದಿರೋಂತ ಪ್ಲೇಸ್ ಆಯ್ತಾ. ಅವಾಗ ಸ್ವಲ್ಪ ಅಲ್ಲಿ ಹಳೆ ಮನೆಗಳಿದ್ವು, ಇವಾಗ ಅದನ್ನೆಲ್ಲ ರಿನೋವೇಟ್ ಮಾಡ್ಬಿಟ್ಟು ಬೇರೆ ಒಬ್ರಿಗೆ ಅದನ್ನ ಆಲ್ರೆಡಿ ಅಲ್ಲಿ ಬೇರೆಯವರೆಲ್ಲ ಮನೆ ಮಾಡ್ಬಿಟ್ಟು ಚೆನ್ನಾಗಿ ನೋಡಿ ಇವಾಗ ಸಿಟಿ ತರ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅನ್ಸ್ತು ನನ್ಗೆ, ಎಲ್ಲರಿಗೂ ಹಾಗೆ ಅಲ್ವಾ, ಊರ್ ಅನ್ನೋದಂತೂ ಯಾವಾಗ್ಲೂ ಅದೊಂಥರ ಏನೋ ಒಂದ್ ಚೆನ್ನಾಗಿರುವಂತಹ ನೆನಪು ಅಲ್ವಾ. ನಾವೆಲ್ಲ ಇವಾಗ ಸಿಟಿಲಿ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಮ್ಗೆ ಊರಿಗೆ ಯಾವಾಗ ಬರದೇ ಒಂದು ಅಪರೂಪ ಆಗಿರುತ್ತೆ. ಸೊ ನಿಮ್ಗೂ ಎಲ್ರಿಗೂ ಹಾಗೆ ಅನ್ಸಿರುತ್ತೆ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಯಾಕೆ ನಾನು ಪದೇ ಅದೇ ಚಿಕ್ಕ ವಯಸ್ಸಿನಲ್ಲಿ ನಾವು ಆಟ ಆಡಿರೋ ಪ್ಲೇಸು, ನಾವು ಬೆಳೆದಿರುವಂತಹ ಊರು ಅಂತ ಯಾಕೆ ಹೇಳ್ತಿದ್ದೆ ಅಂದ್ರೆ, ನಿಮ್ಗೀಗ ನಾನು ತೋರಿಸ್ತಾ ಇದ್ದೀನಲ್ವಾ, ಇದು ಒಂದು ಹಾಕಿ ಆಟ ಆಡುವಂತಹ ಗ್ರೌಂಡ್ ಆಯ್ತಾ. ಇಲ್ಲಿ ನನ್ನ ಹಸ್ಬೆಂಡ್ ಅವ್ರು ಸಣ್ಣ ಇರುವಾಗ ಊರಿಗೆ ಬಂದಾಗೆಲ್ಲ ರಜಾ ದಿನಗಳಲ್ಲೆಲ್ಲ ಆಟ ಆಡಿದ್ದಾರೆ. ಇವತ್ತೊಂದು ಸರ್ಪ್ರೈಸ್ ಆಯ್ತು ನಮ್ಗೆ, ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ, ಫಸ್ಟ್ ತೋರಿಸಿರೋದು ಬಂದು ಮಡ್ ಗ್ರೌಂಡ್ ಅದು, ಓಕೆನಾ. ಈಗ ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ ಇದು ಬಂದು ಟರ್ಫ್ ಗ್ರೌಂಡ್. ಅಂದ್ರೆ ಇಲ್ಲಿ ನ್ಯಾಷನಲ್ ಲೆವೆಲ್ದು ಕೆಲವೊಂದು ಮ್ಯಾಚಸ್ ಎಲ್ಲ ನಡೆಯುತ್ತಂತೆ. ಇದು ನಮ್ಗೆ ಗೊತ್ತೇ ಇರ್ಲಿಲ್ಲ, ಇವತ್ತು ಬಂದಾಗ್ಲೇ ಗೊತ್ತಾಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ, ಬ್ಯಾಂಗ್ಳೂರಲ್ಲೂ ಕೂಡ ಈ ತರ ಫೆಸಿಲಿಟಿ ಇಲ್ಲ ನಾವು ನೋಡಿರೋ ಹಾಗೇನೆ ಅಲ್ವಾ. ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ಹಾಕಿ ಅಂದ್ರೆ ತುಂಬಾನೇ ಇಷ್ಟ. ಬಟ್ ಇವರು ಸ್ಟೇಟ್ ಹಾಕಿ ಟೀಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಸೊ ಅದನ್ನೆಲ್ಲ ಮೆಲ್ಕ್ ಹಾಕ್ತಾ ನಾವು ಅಲ್ಲಿಂದ ರಿಟರ್ನ್ ಇಲ್ಲಿ ಕಾಲೇಜ್ ಹತ್ರ ಬಂದ್ವಿ. ಇದು ನಿಮ್ಗೆ ನಾನು ತೋರಿಸ್ತಾ ಇರೋರು ಬಂದು ಪದವಿ ಪೂರ್ವ ಕಾಲೇಜ್. ಇಲ್ಲಿ ಇನ್ನೊಂದೇನ್ ವಿಶೇಷ ಅಂದ್ರೆ, ನಮ್ಮ ಅತ್ತೆ ಮಾವ ಇಬ್ರು ಕೂಡ ಇದೇ ಕಾಲೇಜಲ್ಲಿನೇ ಒಟ್ಟಿಗೆ ಓದಿದ್ದಾರೆ ನೋಡಿ. ಎಷ್ಟು ಗ್ರೇಟ್ ಅಲ್ವಾ. ಅವಾಗ್ಲೇನೆ ಡಿಗ್ರಿ ಮಾಡಿದಾರೆ ಅಂದ್ರೆ ನನಗದಂತೂ ತುಂಬಾ ಹೆಮ್ಮೆನೆ ನೋಡಿ. ಅಲ್ಲಿಂದ ಮತ್ತೆ ರಿಟರ್ನ್ ನಾವ್ ಇವಾಗ ಮನೆಗೆ ಹೋಗ್ತಾ ಇದ್ವಿ. ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಮತ್ತೆ ಬ್ಯಾಂಗ್ಳೂರ್ ಹೋಗ್ಬೇಕಾಗಿದೆ. ನಾಳೆಯಿಂದ ಮತ್ತೆ ಕೆಲಸ ಇದೆ ಅಲ್ವಾ. ನನ್ನ ಮಗಳು ಇನ್ನೊಂದು ರೌಂಡ್ ಮಮ್ಮಿ ನಾನು ಮೇಲ್ಗಡೆ ಎಲ್ಲ ಹೋಗಿ ಬರ್ತೀನಿ ಅಂದ್ಲು. ಸೊ ಅವಳು ಆಟ ಆಡ್ಕೊಂಡಿದ್ಲು. ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ಊಟ ಮಾಡ್ಬಿಟ್ಟು ನಾವು ಹೊರಡೋದಕ್ಕೆಲ್ಲ ರೆಡಿ ಆಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ನೋಡಿ. ಈಗ ಮಿಸ್ಟರ್ ಬೆನಕ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಮ ಏನದು ಚಾಪ್ಸ್ ಕೈಮಾ. ಓಕೆ, ಸ್ಪೆಷಲ್ ಇದು ಲಂಚ್. ಇಲ್ಲಿ ನೋಡಿ, ಇದು ಪಾಯಸ ಚೆನ್ನಾಗಿದೆ. ಫೇವ್ರೆಟ್ ಪಾಯಸ ಮಾತ್ರ ಯಾರು ಜಾಸ್ತಿ ಖಾಲಿನೇ ಮಾಡಿಲ್ಲ ನಾನ್ ವೆಜ್ ಇಂದ. ವೀಕ್ಷ ನೋಡಿ, 2 ಕಬಾಬ್ ಆಲ್ರೆಡಿ ಫಿನಿಶ್ ಮಾಡಿದ್ದಾಳೆ. ಬ್ಯಾಂಬೂ ಅದ್ ನೋಡಿದೆ ಆಂಟಿ ಮಾಡಕ್ ಹೇಳಿದ್ರು. ಇದು ಕೈಮಾ ಉಂಡೆ ಹೋಟೆಲ್ ಸ್ಪೆಷಲ್ ಇದೆ. ಸಂಡೇ ಸ್ಪೆಷಲ್ ಇದೆ. ಇದೊಂದು ಚಾಪ್ಸ್ ಒಂದು ಮತ್ತೆ ಕೈಮಾ ಒಂದು. ನಂಗೆ ಕಬಾಬ್ ಇಷ್ಟ ಆಯ್ತು.
ಹೋಗಿರುವ ಕೆಲಸನೂ ಮುಗೀತು, ಹಾಗೆ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಎಲ್ರಿಗೂ ಖುಷಿ ಖುಷಿಯಾಗಿ ಮಾತಾಡ್ಬಿಟ್ಟು ತುಂಬಾನೇ ಖುಷಿನೂ ಆಯ್ತು. ಎಲ್ಲಾ ಡಿಸ್ಕಷನ್ಗಳನ್ನು ಮುಗೀತು. ಮತ್ತೆ ನಾವು ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಹೊರಟ್ವಿ. ಹೊಟ್ಟೆ ತುಂಬಾ ಊಟನೂ ಮುಗೀತು. ಹಾಗೆ ಹೋಗ್ತಾ ಆನ್ ದ ವೇ, ಅಂದ್ರೆ ಇದು ಚನ್ನರಾಯಪಟ್ಟಣ ಇಂದ ನಿಮ್ಗೆ ಹೊಳೆನರಸೀಪುರ ಹೋಗುವಾಗ ಹೈವೇ ಪಕ್ಕದಲ್ಲಿ ನಿಮ್ಗೊಂದು ಶಾಪ್ ಸಿಗುತ್ತೆ. ಅದು ನಾನು ನಿಮ್ಗೆ ತೋರಿಸ್ತಾ ಇರೋದು ಬಂದು ಶಾರದಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ. ಇಲ್ಲಿ ಆಕ್ಚುಲಿ ಡೈರೆಕ್ಟ್ ಆಗಿ ಮಗ್ಗದಲ್ಲೇನೆ ನಿಮ್ಗೆ ಸ್ಯಾರಿಗಳನ್ನ ರೆಡಿ ಮಾಡೋದನ್ನ ಇಲ್ಲಿ ಸೇಲ್ ಮಾಡ್ತಾರೆ. ಇವರು ನಮ್ಗೆ ತುಂಬಾ ಹತ್ತಿರದಿಂದ ಗೊತ್ತಿರೋರು ಆಯ್ತಾ, ಅಂದ್ರೆ ನಮ್ಮ ತುಂಬಾ ಪರಿಚಯದವರೇ ಅಂತಾನೆ ಹೇಳ್ಬಹುದು. ಸೊ ಇಲ್ಲೇನಾದ್ರೂ ನಿಮ್ಗೆ ಸ್ಯಾರೀಸ್ ತಗೊಳ್ಬೇಕಂದ್ರೆ ನೀವು ನನ್ನ ಹೆಸರನ್ನ ಅಥವಾ ನಮ್ಮ ಸ್ಪೀಡ್ ಶೆಟ್ಟಿ ಚಾನಲ್ ರೆಫರ್ ಮಾಡಬಹುದು. ಸೊ ದಟ್ ನಿಮ್ಗೆ ಡಿಸ್ಕೌಂಟ್ ಮಾಡಿನೇ ಕೊಡ್ತಾರೆ. ಓಕೆನಾ. ಇಲ್ಲಿ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ನಾನು ಮತ್ತೆ ನಮ್ಮ ಅತ್ತೆ ಹಾಗೇನೆ ಒಂದ್ ಸ್ವಲ್ಪ ನೋಡ್ತಾ ಎಲ್ಲಾ ಸ್ಯಾರಿಗಳನ್ನ ನೋಡ್ಕೊಂಡ್ ಬಂದ್ವಿ. ಇನ್ನೇನು ಹಬ್ಬ ಬಂತಲ್ವಾ ಅನ್ಬಿಟ್ಟು ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ನಾನು ಇಲ್ಲಿ ಒಂದು 2 to 3 ಸ್ಯಾರೀಸ್ ತಗೊಂಡಿದ್ದೆ. ಅಲ್ಲಿ ತೋರಿಸ್ತಾ ಇದಾರಲ್ವಾ, ಆ ಸ್ಯಾರೀಸ್ಗೆ ಆಕ್ಚುಲಿ ರೇಟ್ ಬಂದು ನೀವು ಶಾಪ್ ಅಲ್ಲಿ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ 9,000 to 10,000 ಹೇಳ್ತಾರೆ. ಬೇರೆ ಕಡೆ ಬ್ಯಾಂಗ್ಳೂರಲ್ಲಿ ಅಥವಾ ಅದರ್ ಶಾಪ್ಸ್ ಹೋದ್ರೆ ಇವ್ರು ಇಲ್ಲಿ ಡೈರೆಕ್ಟ್ ಆಗಿ ಕೊಡ್ತಾ ಇರೋದ್ರಿಂದ ನಮ್ಮ ರೆಫರೆನ್ಸ್ ಇಂದ ನೀವೇನಾದ್ರೂ ಹೋದ್ರೆ ನಿಮ್ಗೆ ಅತ್ಯಂತ ಕಡಿಮೆ ಬೆಲೆಲ್ಲೇ ಕೊಡ್ತಾರೆ. ಅಂದ್ರೆ ನಾನು ಈ ಸ್ಯಾರಿನ ಆಕ್ಚುಲಿ ಅಲ್ಲಿ 6,500 ಕೊಟ್ಟು ತಗೊಂಡಿದ್ದೆ. ನನಗಂತೂ ತುಂಬಾ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿತ್ತು. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಫ್ರೆಂಡ್ಸ್ ದಯವಿಟ್ಟು ಅವ್ರ ನಂಬರ್ನ ನಾನು ಇಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿಗೆ ಹೋಗಿನೂ ಕೂಡ ಬೈ ಮಾಡಬಹುದು. ಟುಡೇಸ್ ಸ್ಪೀಡ್ ಶೆಟ್ಟಿ ಸಜೆಷನ್ ಈಸ್ ಹಾಬಿ. ಹಾಬಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಕನ್ನಡದಲ್ಲಿ ಹವ್ಯಾಸ ಅಂತೀವಲ್ವಾ ಫ್ರೆಂಡ್ಸ್. ಇವತ್ತಿನ ಪ್ರಪಂಚದಲ್ಲಿ ನನಗೆ ಗೊತ್ತಿರೋಂಗೆ ಮೊಬೈಲ್ ಅನ್ನೋದು ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿದೆ. ಮೊಬೈಲ್ ಇಲ್ಲ ಅಂದ್ರೆ ಆಗಲ್ಲ, ಹೌದು, ಬಟ್ ಅಷ್ಟೊಂದು ಅಡಿಕ್ಷನ್ ಆದ್ರೂ ಕೂಡ ಕಷ್ಟ ಅಲ್ವಾ. ಆ ಟೈಮು ನಿಮ್ಗೆ ಹೆಂಗಿರುತ್ತಂದ್ರೆ ನಿಮ್ಗೆ ಗೊತ್ತಿಲ್ದಂಗೆನೆ ಎಷ್ಟೋ ಟೈಮ್ ನ ನೀವು ಮೊಬೈಲ್ ಅಲ್ಲೇ ಕಳೆದಿರ್ತೀರಾ ಎಲ್ರು ಕೂಡ. ಸೊ ನನ್ಗೆ ಅನ್ಸ್ತಾ ಇದೆ ಅದ್ರಕ್ಕಿಂತ ನೀವು ಒಂದು ಹಾಬಿ ಅಂತ ಯಾವ್ದಾದ್ರು ಒಂದು ಕಲ್ಟಿವೇಟ್ ಮಾಡ್ಕೊಂಡ್ಬಿಟ್ರೆ, ಅದು ಏನಾದ್ರೂ ಆಗಿರ್ಲಿ, ಇವಾಗ ಹಾಡ್ ಕೇಳಿಸ್ಕೊಳ್ಳೋದು ಅಥವಾ ಪೇಪರ್ ಓದೋದು, ಇಲ್ಲ ಕೆಲವೊಂದು ಸ್ಟೋರಿಗಳನ್ನ ಓದೋದು, ಇಲ್ಲ ಏನೋ ಒಂದು ಬುಕ್ಸ್ ನ ಓದೋದು. ನಾನ್ ಹೇಳ್ಬೇಕಂದ್ರೆ ನೋಡಿ, ನನಗ್ ಫ್ರೀ ಇದ್ದಾಗ ನಾನು ಏನ್ ಮಾಡ್ತೀನಿ, ನನಗೆ ಬ್ಲಾಗ್ ಮಾಡೋದು ಇಷ್ಟ ಇರುತ್ತೆ, ಬಟ್ ಅದು ಮೊಬೈಲೇ ಯೂಸ್ ಮಾಡ್ತೀನಿ. ಬಟ್ ಎಡಿಟ್ ಮಾಡೋದ್ರಲ್ಲಾದ್ರೂ ಒಂದ್ ಸ್ವಲ್ಪ ಏನೋ ಒಂದ್ ಕಲಿಬಹುದು ಅಂತ ಆ ತರ ಹಾಬೀಸ್ ಇಟ್ಕೊಂಡಿದೀನಿ. ಹಾಗೆ ಅದರಿಂದ ಏನಾಗುತ್ತಂದ್ರೆ ಡೈಲಿ ಅಟ್ ಲೀಸ್ಟ್ ನಾನು ಹೇಳಂಗೇನೆ 1 hour ಇಲ್ಲ 1.5 hour ಆದ್ರೂ ನಾವು ಆ ಮೊಬೈಲ್ ಅನ್ನ ಪ್ರಪಂಚದಿಂದ ಸ್ವಲ್ಪನಾದ್ರೂ ನಾವು ನಮ್ಮನ್ನ ನಾವು ತಿಳ್ಕೊಳಕ್ ಒಂದು ಟೈಮ್ ಕೊಡ್ಬೋದಲ್ವಾ. ಸೊ ಇದರಿಂದ ಹೇಳಕ್ ಆಗಲ್ಲ, ಆಟೋಮೆಟಿಕ್ ಆಗಿ ಏನಾದ್ರು ನಮ್ಮ ಲಕ್ ಚೇಂಜ್ ಆಗ್ಬಿಟ್ಟು ಆ ಹಾಬಿಯಿಂದಲೇ ನಿಮ್ಗೆ ಏನಾದ್ರು ರಿಟರ್ನ್ ಬರೋ ಹಾಗೂನು ಮಾಡ್ಕೋಬಹುದು ಏನಾದ್ರು ಒಂದು ಇನ್ಕಮ್ ನ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ನಮ್ಮ ಮುಂದಿನ ಪೀಳಿಗೆಯವರು ಯಾರಾದ್ರೂ ಅಬ್ಸರ್ವ್ ಮಾಡ್ಕೊಂತ ಇದ್ರೆ, ನಮ್ಮ ಮನೇಲಿರೋ ಮಕ್ಕಳು ಅಥವಾ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಇವತ್ತಿನ ಈ ನಿಮ್ಮ ಸ್ಪೀಡ್ ಶೆಟ್ಟಿ ಕೊಟ್ಟಿರುವಂತಹ ಸಜೆಷನ್ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಮತ್ತೆ ಹೇಳ್ತಾ ಇರೋ ಹಾಗೇನೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಕೂಡ ತಿಳಿಸಿ, ಹಾಗೇನೆ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.